ಕಲಬುರಗಿಯಲ್ಲಿ ದೇವಸ್ಥಾನವೊಂದರ ಉದ್ಘಾಟನೆಯ ಸಂದರ್ಭದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ಜಟಾಪಟಿಯಾಗಿದೆ. ಕಾರ್ಯಕ್ರಮಕ್ಕೆ ನಮಗೆ ಆಹ್ವಾನ ಕೊಟ್ಟಿಲ್ಲ ಅಂತ ಬಿಜೆಪಿ ಕಾರ್ಯಕರ್ತರು ಆಕ್ಷೇಪ ಎತ್ತಿದ್ದಾರೆ. ನಮ್ಮನ್ನು ಕರೆದಿಲ್ಲ ಉದ್ಘಾಟನೆಗೆ ಅಂತ ಕಲಬುರಗಿಯ ರಂಜೋಳ ಗ್ರಾಮದ ವೀರಾಂಜನೇಯ ದೇಗುಲ ಉದ್ಘಾಟನೆಯ ವೇಳೆ ಬಿಜೆಪಿ ಕಾರ್ಯಕರ್ತರು ಬರಬಾರದು ಅಂತ ಬ್ಯಾರಿಕೇಡ್ ಹಾಕಿದ್ರು ಪೊಲೀಸರು. ಬ್ಯಾರಿಕೇಡ್ ಅನ್ನು ತಳ್ಳಿ ಒಳಗೆ ಬಂದು ಭಜನೆ ಮಾಡಿದ್ದಾರೆ ಬಿಜೆಪಿಯ ಕಾರ್ಯಕರ್ತರು. ಸ್ಥಳೀಯ ದಲಿತ ಸಮುದಾಯದ ಸ್ವಾಮೀಜಿಯನ್ನು ದೂರ ಇಟ್ಟು ದೇವಸ್ಥಾನ ಉದ್ಘಾಟನೆ ಮಾಡ್ತಿದ್ದಾರೆ ಅಂತ ಬಿಜೆಪಿ ಕಾರ್ಯಕರ್ತರು ಆರೋಪಿಸಿದ್ದಾರೆ. ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಅವರು ಇದರ ಹಿಂದಿರೋದು, ಅವರ ಕಾರಣಕ್ಕೆ ಈ ರೀತಿಯೆಲ್ಲ ಆಗಿದೆ ಅಂತ ಬಿಜೆಪಿ ಕಾರ್ಯಕರ್ತರು ಆರೋಪಿಸ್ತಾ ಇದ್ದಾರೆ. ವೀರಾಂಜನೇಯ ದೇವಸ್ಥಾನ ಅದರ ಉದ್ಘಾಟನೆ ಇವತ್ತು, ಅದಕ್ಕೆ ನಮ್ಮನ್ನ ಕರೆದಿಲ್ಲ, ನಮ್ಗೆ ಆಹ್ವಾನ ಕೊಟ್ಟಿಲ್ಲ ಅಂತ ಬಿಜೆಪಿ ಕಾರ್ಯಕರ್ತರು ಗಲಾಟೆ ಮಾಡಿರು. ಕಾರ್ಯಕ್ರಮಕ್ಕೆ ನಮಗೆ ಆಹ್ವಾನ ಕೊಟ್ಟಿಲ್ಲ ಅಂತ ಬಿಜೆಪಿ ಕಾರ್ಯಕರ್ತರು ಆಕ್ಷೇಪ ಎತ್ತಿದ್ದಾರೆ. ನಮ್ಮನ್ನು ಕರೆದಿಲ್ಲ ಉದ್ಘಾಟನೆಗೆ ಅಂತ ಕಲಬುರಗಿಯ ರಂಜೋಳ ಗ್ರಾಮದ ವೀರಾಂಜನೇಯ ದೇಗುಲ ಉದ್ಘಾಟನೆಯ ವೇಳೆ ಬಿಜೆಪಿ ಕಾರ್ಯಕರ್ತರು ಬರಬಾರದು ಅಂತ ಬ್ಯಾರಿಕೇಡ್ ಹಾಕಿದ್ರು ಪೊಲೀಸರು. ಬ್ಯಾರಿಕೇಡ್ ಅನ್ನು ತಳ್ಳಿ ಒಳಗೆ ಬಂದು ಭಜನೆ ಮಾಡಿದ್ದಾರೆ ಬಿಜೆಪಿಯ ಕಾರ್ಯಕರ್ತರು. ಸ್ಥಳೀಯ ದಲಿತ ಸಮುದಾಯದ ಸ್ವಾಮೀಜಿಯನ್ನು ದೂರ ಇಟ್ಟು ದೇವಸ್ಥಾನ ಉದ್ಘಾಟನೆ ಮಾಡ್ತಿದ್ದಾರೆ ಅಂತ ಬಿಜೆಪಿ ಕಾರ್ಯಕರ್ತರು ಆರೋಪಿಸಿದ್ದಾರೆ. ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಅವರು ಇದರ ಹಿಂದಿರೋದು, ಅವರ ಕಾರಣಕ್ಕೆ ಈ ರೀತಿಯೆಲ್ಲ ಆಗಿದೆ ಅಂತ ಬಿಜೆಪಿ ಕಾರ್ಯಕರ್ತರು ಆರೋಪಿಸ್ತಾ ಇದ್ದಾರೆ. ವೀರಾಂಜನೇಯ ದೇವಸ್ಥಾನ ಅದರ ಉದ್ಘಾಟನೆ ಇವತ್ತು, ಅದಕ್ಕೆ ನಮ್ಮನ್ನ ಕರೆದಿಲ್ಲ, ನಮ್ಗೆ ಆಹ್ವಾನ ಕೊಟ್ಟಿಲ್ಲ ಅಂತ ಬಿಜೆಪಿ ಕಾರ್ಯಕರ್ತರು ಗಲಾಟೆ ಮಾಡಿರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.